ನಾವು ಶೀತ ಕೆಮ್ಮೆಲ್ಲಾದರೆ ಕಷಾಯ ಮಾಡ್ತೇವೆ. ಈಗ ನಾನು ಆಗ 2 ಲೋಟ ಇಟ್ಟಿದ್ದೇನಲ್ಲ, ಅದು ಕಾಳುಮೆಣಸು, ಶುಂಠಿ ಅದೆಲ್ಲ ಖಾರ ಖಾರ ಆಗ್ತದೆ. ನಮಸ್ತೆ ಎಲ್ಲರಿಗೂ, ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಳೆಗಾಲ ಸ್ಟಾರ್ಟ್ ಆಯಿತು, ಅದರೊಟ್ಟಿಗೆ ಶೀತ ಕೆಮ್ಮು ಜ್ವರ ಎಲ್ಲ ಸ್ಟಾರ್ಟ್ ಆಗ್ತದೆ. ಆಗ ಈ ಮಜ್ಜಿಗೆ ಸೊಪ್ಪಿದ್ದು ನೆನಪಾಗ್ತದೆ. ಇದಕ್ಕೆ ನಮ್ಮ ತುಳುವಲ್ಲಿ ಮಜ್ಜಿಗೆ ಸೊಪ್ಪು ಅಂತಾರೆ, ಕನ್ನಡದಲ್ಲಿ ಮಜ್ಜಿಗೆ ಹುಲ್ಲು ಅಂತಾರೆ, ಮತ್ತು ಲೆಮನ್ ಗ್ರಾಸ್ ಅಂತಾರೆ. ಈ ಹುಲ್ಲು ತುಂಬ ಪರಿಮಳ ಮತ್ತು ಬರೀ ಕೈಯಲ್ಲಿ ಮುಟ್ಟಿದರೆ ನಮ್ಮ ಕೈಗೆ ತಾಗ್ತದೆ. ಇದರಲ್ಲಿ ನಾವು ಶೀತ ಕೆಮ್ಮೆಲ್ಲಾದರೆ ಕಷಾಯ ಮಾಡ್ತೇವೆ. ಹಾಗೆ ಟೀ ಕೂಡ ಮಾಡಲಿಕ್ಕಾಗ್ತದೆ. ಇದರದ್ದೊಂದು ಪರಿಮಳವೇ ಬೇರೆಲ್ಲ. ಹಾಗೆ ಟೀ ತುಂಬ ಪರಿಮಳ ಬರ್ತದೆ, ಕುಡಿಲಿಕ್ಕೆ ಖುಷಿ ಆಗ್ತದೆ. ಹಾಗೆ ನಾನಿವತ್ತು ಇದರಲ್ಲಿ ಕಷಾಯ ಮತ್ತು ಟೀ ಎರಡೂ ಮಾಡಿ ತೋರಿಸ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗ ನಾನು ಮಜ್ಜಿಗೆ ಸೊಪ್ಪಲ್ಲಿ ಫಸ್ಟಿಗೆ ಕಷಾಯ ಮಾಡ್ತೇನೆ, ಮತ್ತೆ ಟೀ ಮಾಡಿ ತೋರಿಸ್ತೇನೆ. ಈಗ ಕಷಾಯಕ್ಕೆ ಎಂತ ಬೇಕು ಅಂತ ಹೇಳ್ತೇನೆ. ಇದು ಮಜ್ಜಿಗೆ ಸೊಪ್ಪು, ಮತ್ತು ಒಂದು ಪೀಸ್ ಶುಂಠಿ, ಮತ್ತು ಬೆಲ್ಲ, ಮತ್ತು ಒಂದು ಈರುಳ್ಳಿ, ಮತ್ತು ಸ್ವಲ್ಪ ಕಾಳು ಮೆಣಸು. ಫಸ್ಟಿಗೆ ನೀರು ತಗೊಳ್ಬೇಕು. ನಾನಿಲ್ಲಿ 2 ಗ್ಲಾಸ್ ನೀರು ತಗೊಳ್ತೇನೆ. ಈಗ ನೀರು ಕುದಿಲಿಕ್ಕಿಡುವ. ಆಮೇಲೆ ಏನೆಲ್ಲ ಬೇಕು ಒಂದೊಂದೇ ಹಾಕಿಕೊಳ್ಳುವ. ಅದಕ್ಕೆ ಫಸ್ಟಿಗೆ ಈರುಳ್ಳಿ ಕಟ್ ಮಾಡಿಕೊಳ್ತೇನೆ. ಕಟ್ ಮಾಡಿದ ಈರುಳ್ಳಿಯನ್ನು ಕುದಿಲಿಕ್ಕಿಟ್ಟ ನೀರಿಗೆ ಹಾಕುವ. ಈಗ ಶುಂಠಿ ಅದನ್ನು ಸ್ವಲ್ಪ ಜಜ್ಜಿಕೊಳ್ಳುವ. ಈಗ ಕಾಳು ಮೆಣಸು ಕೂಡ ಜಜ್ಜಿಕೊಳ್ಳುವ. ಆಯ್ತಾ, ಈಗ ಬೆಲ್ಲ ಹಾಕ್ಕೊಳ್ಳುವ. ನಾನೊಂದು ದೊಡ್ಡ ಪೀಸ್ ತೊಗೊಂಡಿದ್ದೇನೆ, ನಿಮಗೆ ಸಿಹಿ ಬೇಕಾದಷ್ಟು ತೊಗೊಳ್ಬೋದು. ಈಗ ಮಜ್ಜಿಗೆ ಸೊಪ್ಪು ಹಾಕ್ಕೊಳ್ಳುವ. ಇದನ್ನು ಜಜ್ಜಿ ಕೂಡ ಹಾಕ್ಬೋದು, ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಿದ್ದೇನೆ. ಎಲ್ಲ ಹಾಕಿ ಆಯಿತು. ಈಗ ನಾನು ಚಂದ ಕುದಿಲಿಕ್ಕೆ ಬಿಡುವ. ಅದೀಗ ನಾನು ಆಗ 2 ಲೋಟ ಇಟ್ಟಿದ್ದೇನಲ್ಲ, ಅದು ಕುದ್ದು 1 ಲೋಟ ಆಗಬೇಕು, ಅಷ್ಟು ಕುದಿಬೇಕು. ಈ ಕಷಾಯ ಶೀತಕ್ಕೆ ಒಳ್ಳೆಯದು, ಮತ್ತು ಜೋರು ಕೆಮ್ಮಿರ್ತದಲ್ಲ ಆವಾಗ ಮಾಡಿ ಕುಡಿದ್ರೆ ಖಂಡಿತ ಕೆಮ್ಮು ಕಡಿಮೆ ಆಗ್ತದೆ, ಮತ್ತು ಮೈ ಕೈ ನೋವಿದ್ರೆಲ್ಲ ಕಡಿಮೆ ಆಗ್ತದೆ, ಮತ್ತು ರೋಗ ನಿರೋಧಕ ಶಕ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಹಸಿರು ಸಿರಿಯಲಿ ಮನಸ್ಸು ಮಿರಿಯಲಿ ನಿನ್ನಂತೆ ನವಿಲೆ 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 ನವಿಲೆ. ನೋಡಿ, ಇದೀಗ ಒಂದು ಅರ್ಧ ಗಂಟೆ ಲೋ ಫ್ಲೇಮಲ್ಲಿ ಕುದ್ದಿದೆ ನೋಡಿ. ಇದು ಕಡಿಮೆ ಆಗಿದೆ ನೋಡಿ. ಆಗ 2 ಗ್ಲಾಸ್ ನೀರಿತ್ತು, ಇದೀಗ ಕಡಿಮೆ ಆಗಿದೆ ನೀರು. ಇದು ಇನ್ನು ಸಾಕು, ಇನ್ನು ಆಫ್ ಮಾಡುವ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು.
ತಣ್ಣಗಾದ ನಂತರವೇ ಕುಡಿದ್ರೆ ಒಳ್ಳೆಯದು. ಯಾಕೆಂದರೆ ಅದಕ್ಕೆ ಕಾಳು ಮೆಣಸೆಲ್ಲ ಹಾಕಿರ್ತೇವಲ್ಲ, ಬಿಸಿ ಬಿಸಿ ಕುಡಿದ್ರೆ ಅದು ಬಿಕ್ಕಳಿಕೆ ಶುರುವಾಗ್ತದೆ ಕೆಲವರಿಗೆ. ಅದಕ್ಕೆ ತಣ್ಣಗಾದ ನಂತರ ಕುಡಿಬೋದು. ಈಗ ಟೀ ಮಾಡಿಕೊಳ್ಳಿಕ್ಕೆ ಎಲ್ರಿಗೂ ಗೊತ್ತಿರೋದೆ ಸಕ್ಕರೆ, ಚಾಹುಡಿ, ಹಾಲು ಎಲ್ಲರೂ ಮಾಡ್ತೇವೆ. ಆದರೆ ನಾನು ಒಮ್ಮೊಮ್ಮೆ ಅದಕ್ಕೆ ನಮ್ಮ ಅಂಗಳದಲ್ಲಿ ಉಂಟಲ್ಲ ಮಜ್ಜಿಗೆ ಸೊಪ್ಪು, ಅದರಿಂದ ಟೀ ಮಾಡ್ತೇನೆ. ಈ ಮಜ್ಜಿಗೆ ಸೊಪ್ಪು ಟೀಗೆ ಮಿಕ್ಸ್ ಮಾಡಿದರೆ ಅದರ ಮಜ್ಜಿಗೆ ಸೊಪ್ಪಿದ್ದು ಪರಿಮಳ ಉಂಟಲ್ಲ, ಅದು ಟೀಯೊಂದಿಗೆ ಆ್ಯಡ್ ಆದರೆ ಅದು ನಮಗೆ ಬಿಸಿ ಬಿಸಿ ಕುಡಿಯುವಾಗ ತುಂಬ ಖುಷಿ ಆಗ್ತದೆ. ಮತ್ತು ಮಜ್ಜಿಗೆ ಸೊಪ್ಪು ಹೇಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗೆ ಎರಡು ಮಿಕ್ಸ್ ಆಗ್ತದೆ ಅಂತ ನಾನು ಟೀಗೆ ಮಜ್ಜಿಗೆ ಸೊಪ್ಪು ಹಾಕಿಡ್ತೇನೆ. ನಾನು ಟೀಗೆ ಹಾಲು ಹಾಕ್ತೇನೆ. ಹಾಲು ಹಾಕದೆ ಮಾಡೋದಿದ್ರೆ ಚಾಹುಡಿ ಸ್ವಲ್ಪ ಹಾಕಿ, ಸಕ್ಕರೆ ಹಾಕಿ ಮತ್ತು ಮಜ್ಜಿಗೆ ಸೊಪ್ಪನ್ನು ಹಾಕಿದರೆ ಆಯಿತು. ಇದು ನೋಡಿ, ಈಗ ನಾನು ಮಜ್ಜಿಗೆ ಸೊಪ್ಪು ಹಾಕ್ತಿದ್ದೇನೆ. ಇದಕ್ಕೆ ತುಂಬ ಹಾಕಲಿಕ್ಕಿಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಯಾಕೆಂದರೆ ಇದರ ಪರಿಮಳ ತುಂಬ ಇರ್ತದಲ್ಲ, ಜಾಸ್ತಿ ಕೆಲವರಿಗೆ ಆಗೋದಿಲ್ಲ ತುಂಬ ಪರಿಮಳ ಬಂದರೆ. ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಟೀ ಕುಡಿಯುವ ಅಭ್ಯಾಸ ಸಾಧಾರಣ ಎಲ್ಲರಿಗೂ ಇರ್ತದೆ. ನಾನು ಇದೊಂದು ಸ್ಪೆಷಲ್. ಇದರ ಪರಿಮಳ ಕೂಡ ತುಂಬ ಖುಷಿ ಆಗ್ತದೆ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮಳೆಗಾಲಕ್ಕೆ ಕಫಕ್ಕೆ ಕೆಮ್ಮಿಗೆಲ್ಲ ಒಳ್ಳೆಯದಲ್ಲ, ಹಾಗೆ ನಾನು ಅದಕ್ಕೆ ಆ್ಯಡ್ ಮಾಡಿಕೊಳ್ಳೋದು. ಈಗ ಟೀ ರೆಡಿ ಆಯಿತು, ಇನ್ನು ನಾವು ಕುಡಿಯುವ. ಹಾಗೆ ನನ್ನ ಈ ವಿಡಿಯೋವನ್ನು ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಇದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಹೊಸದಾಗಿ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲ ನನ್ನ ಓಲ್ಡ್ ವೀಡಿಯೋಸ್ ಎಲ್ಲ ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಇದ್ದು ವಿಡಿಯೋ ಹಾಕಿದ್ದೇನೆ ನೋಡಿ, ಮತ್ತು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ, ಲೆಮನ್ ಗ್ರಾಸ್ ಹಾಕಿ ಟೀ ಮಾಡಿ. ಮತ್ತು ಮಾಡಿದರೆ ಹೇಗಾಯಿತು ಅಂತ ಒಂದು ಕಮೆಂಟಲ್ಲಿ ಕೂಡ ತಿಳಿಸಿ. ಈಗ ಟೀ ಕುಡಿಲಿಕ್ಕೆ ರೆಡಿ ಆಯಿತು ನೋಡಿ, ಕಲರ್ ಹೇಗೆ ಬಂದಿದೆ, ಹಾಗೆ ಮಜ್ಜಿಗೆ ಹುಲ್ಲಿದು ಪರಿಮಳ ಕೂಡ ಬರ್ತಾ ಉಂಟು. ನಾನೀಗ ಟೀ ಕುಡಿತಾ ಇದ್ದೇನೆ. ಹಾಗೆ ನನ್ನ ಸಣ್ಣ ಮಗ ಬಂದು ನನಗೂ ಸ್ವಲ್ಪ ಬೇಕು ಅಂತ ಹೇಳಿದ. ಮಕ್ಕಳಿಗೆ ಟೀ ಕೊಡಬಾರ್ದು ಅಂತ ಹೇಳ್ತಾರೆ, ಮತ್ತು ನಾವು ಕುಡಿಯುವಾಗ ಅವ್ರು ಕೇಳೋದಿರ್ತಾರ ನೋಡಿ, ಕುಡಿಯುವಾಗ ಅಂತ ಹೇಳ್ತಾನೆ ನೋಡಿ. ಊಟ ಎಲ್ಲ ಆದ ನಂತರ ನಾನು ಆಗ ಕಷಾಯ ಮಾಡಿಟ್ಟಿದ್ದೆ ಅಲ್ಲ, ಅದೀಗ ತಣ್ಣಗಾಗಿದೆ, ಅದನ್ನೊಮ್ಮೆ ಕುಡಿದು ನೋಡುವ. ಕಾಳುಮೆಣಸು, ಶುಂಠಿ ಅದರದ್ದೆಲ್ಲ ಖಾರ ಆಗ್ತಾ ಉಂಟು. ನಮ್ಮ ಗಂಟ್ಲಿಗೆ ತುಂಬ ಖುಷಿ ಆಗ್ತದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.